ನಮಸ್ಕಾರ ವೀಕ್ಷಕರೇ, ಸ್ಪೋರ್ಟ್ಸ್ ಡೈರೀಸ್ ಕನ್ನಡಕ್ಕೆ ಆತ್ಮೀಯವಾದ ಸ್ವಾಗತ. ಇವತ್ತು ಭಾರತ ಮತ್ತು ನ್ಯೂಜಿಲೆಂಡ್ ನಡುವಿನ ಮೊದಲನೇ T20 ಪಂದ್ಯವು ರಾಂಚಿಯಲ್ಲಿ ನಡೆಯಲಿದೆ ವೀಕ್ಷಕರೇ. ಈ ಒಂದು ಪಂದ್ಯವನ್ನು ನಾವು ಮೊಬೈಲ್ನಲ್ಲಿ ಯಾವ ರೀತಿಯಾಗಿ ಫ್ರೀಯಾಗಿ ನೋಡಬೇಕಂತ ನಾನು ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಕೊಡ್ತೀನಿ. ಸೊ ನಾನು ಜೆನ್ಯೂನ್ ಆಗಿಯೂ ತಿಳಿಸ್ತೀನಿ, ಮತ್ತು ನೀವು ನಮಗೆ ದುಡ್ಡು ಬೇಡ, ಏನು ಬೇಡ, ಫ್ರೀಯಾಗಿ ನೋಡಬೇಕಂತ ಅಂದರೆ ಅದನ್ನು ಸಹ ತೋರಿಸ್ಕೊಡ್ತೀನಿ. ಸೊ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಅದಕ್ಕಿಂತ ಮುಂಚೆ ಯಾರೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವೋ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತಾ ಇದ್ದೀರೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹೆಚ್ಚಿನ ಕ್ರಿಕೆಟಿಂಗ್ ಅಪ್ಡೇಟ್ಸ್ಗಳಿಗಾಗಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ವೀಕ್ಷಕರೇ. ಮೊದಲನೇದಾಗಿ ನಿಮಗೆ ಜೆನ್ಯೂನ್ ವೇನ ಹೇಳ್ತೀನಿ ವೀಕ್ಷಕರೇ, ಬಿಕಾಸ್ ನಾವು ಜೆನ್ಯೂನ್ ವೇನೇ ಫಾಲೋ ಮಾಡಬೇಕಾಗುತ್ತೆ. ಸೊ ಆ ವಿಚಾರವಾಗಿ ಜೆನ್ಯೂನ್ ವೇನ ನಿಮಗೆ ಹೇಳ್ತಾ ಇದ್ದೀನಿ. ಸೊ ಫಸ್ಟ್ ಆಫ್ ಆಲ್ ಅಂತಂದರೆ, ನೀವು ಹಾಟ್ಸ್ಟಾರ್ ಸಬ್ಸ್ಕ್ರಿಪ್ಷನ್ ಅಥವಾ OTT ಸಬ್ಸ್ಕ್ರಿಪ್ಷನ್ ಯಾವುದೇ ಒಂದು ಸಬ್ಸ್ಕ್ರಿಪ್ಷನ್ ತೊಗೊಂಡಿದ್ರೆ ಸ್ಟಾರ್ ಸ್ಪೋರ್ಟ್ಸ್ದವ್ರದ್ದು, ಅದನ್ನು ಇದ್ದಿದ್ರೆ ನೀವು ಮೊಬೈಲಲ್ಲಿ ಫ್ರೀಯಾಗಿ ನೋಡ್ಬೋದಾಗಿತ್ತು. ಸಬ್ಸ್ಕ್ರಿಪ್ಷನ್ ಐ ಥಿಂಕ್ 1 ಇಯರ್ಗೆ 499 ರುಪೀಸ್ ಏನೋ ಇರ್ಬೋದು. ಸೊ ಆ ಒಂದು ಸಬ್ಸ್ಕ್ರಿಪ್ಷನ್ಸ್ ಇದ್ದರೆ ನೀವು ಹಾಟ್ಸ್ಟಾರಿಂದ ಫೋನಲ್ಲಿ ಸುಲಭವಾಗಿ ನೋಡ್ಬೋದು. ಆದರೆ ನಿಮ್ಮ ಮನೇಲಿ ಏನಾದರೂ ಟಿ ವಿ ಇತ್ತಂದರೆ ಅದನ್ನು ಸಹ ನೀವು ಸುಲಭವಾಗಿ ನೋಡ್ಬೋದು. ಆದರೆ ನಿಮಗೆ ಟಿ ವಿನೂ ಇಲ್ಲ ಅಥವಾ ಹಾಟ್ಸ್ಟಾರ್ ಇಲ್ಲ ಅಂತಂದರೆ ನೀವು ಯಾವುದರಿಂದ ನೋಡ್ಬೋದು ಅಂತಂದರೆ, ಈಗ ನಾನು ನಿಮಗೆ ಒಂದು ಟ್ರಿಕ್ ಅಥವಾ ಟಿಪ್ಸ್ ಹೇಳ್ತೀನಿ. ಸೊ ಅದನ್ನು ನೀವು ಫ್ರೀಯಾಗಿ ನೋಡ್ಬೋದು. ಸೊ ಬನ್ನಿ, ನಾನು ಇವಾಗ ನನ್ನ ಫೋನ್ನ ಸ್ಕ್ರೀನ್ ರೆಕಾರ್ಡ್ನ ಆನ್ ಮಾಡ್ಕೊಳ್ತೀನಿ. ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡ್ಕೊಂಡು ನಿಮಗೆ ತೋರಿಸೋ ಪ್ರಯತ್ನ ಮಾಡ್ತೀನಿ. ಸೊ ಇದನ್ನು ಮ್ಯಾಚ್ಗಷ್ಟೇ ಯೂಸ್ ಮಾಡ್ಕೊಳ್ಳಿ. ನಂತರ ಟೆಲಿಗ್ರಾಮ್ ಆ್ಯಪನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಸರ್ಚ್ ಆಪ್ಷನ್ ಕಾಣ್ತಿದ್ದಲ್ಲ, ಸೊ ಈ ಥರ ಇಂಟರ್ಫೇಸ್ ಕಾಣುತ್ತೆ. ಸೊ ಸರ್ಚ್ ಆಪ್ಷನ್ನಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನೀವು ಇಲ್ಲಿ ಸರ್ಚ್ ಮಾಡಬೇಕಾಗುತ್ತೆ. ಏನಪ್ಪ ಅಂತಂದರೆ, ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ T20 ಲೈವ್. ನಾನಿಲ್ಲಿ ಮೇಲ್ಗಡೆ ಸರ್ಚ್ ಮಾಡಿದ್ದೀನಲ್ಲ, ಸೊ ಇದೇ ಥರ ಸರ್ಚ್ ಮಾಡಬೇಕಾಗುತ್ತೆ. ಸೊ ಈ ಥರ ಸರ್ಚ್ ಮಾಡಿದ ತಕ್ಷಣ ನೀವು ಆ ಒಂದು ಪಬ್ಲಿಕ್ ಚಾನಲ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ತಕ್ಷಣ ನೀವು ಹಲವಾರು ಲಿಂಕ್ಸ್ಗಳಲ್ಲಿ ಕಾಣಿಸಿರ್ತವೆ. ಸೊ ಆ ಒಂದು ಲಿಂಕ್ಸಲ್ಲಿ ನಮಗೆ ಇಲ್ಲಿ ಕಾಣಿಸ್ತಿದೆಯಲ್ಲ, ಸೊ ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ ಫಸ್ಟ್ T20 2023 ಆಲ್ ಅಪ್ಡೇಟ್ಸ್ ಗಿವನ್ ಅಂತ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಓಪನ್ ಅಂತ ಆಪ್ಷನ್ ಶೋ ಆಗುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಸೊ ಸ್ವಲ್ಪ ನೆಟ್ವರ್ಕ್ ಸ್ಲೋ ಆಗಿರೋದ್ರಿಂದ ನಿಮಗೆ ಆ ಥರ ಕಾಣಿಸ್ತಿರ್ಬೋದು. ಸೊ ಈ ಥರ ಓಪನ್ ಆದಮೇಲೆ ಇಲ್ಲಿ ನಿಮ್ಮ ಫೋನ್ ನಂಬರ್ ಮತ್ತು OTP ಮತ್ತು ಪಾಸ್ವರ್ಡ್ ಆದ ತಕ್ಷಣ ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಮ್ಯಾಚ್ ಸ್ಟಾರ್ಟ್ ಆಗುತ್ತೆ ವೀಕ್ಷಕರೇ. ಇವಾಗ ಯಾಕೆ ಸ್ಟಾರ್ಟ್ ಆಗ್ತಿಲ್ಲ ಅಂತಂದರೆ, ಇನ್ನೂ ಮ್ಯಾಚ್ ಸ್ಟಾರ್ಟ್ ಆಗಿಲ್ಲ. ಇವತ್ತು ಸಂಜೆ 7 ಗಂಟೆಗೆ ಮ್ಯಾಚ್ ಸ್ಟಾರ್ಟ್ ಆಗುತ್ತೆ. ಸೊ ಆವಾಗ ಮಾಡಿ ಈ ಟ್ರಿಕ್ ಖಂಡಿತವಾಗ್ಲೂ ಉಪಯೋಗ ಬರುತ್ತೆ ವೀಕ್ಷಕರೇ.